ಎಷ್ಟು ಚೆನ್ನಾಗಿದೆಯಲ್ಲಪ್ಪ ರಶೀದ್. ಈ ಬೀಚ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ತಿದೆ ಅಲ್ವಾ? ಇದು ತುಂಬಾ ಚೆನ್ನಾಗಿ ತಂಪಾಗಿದೆ. ನಾವು ದಯವಿಟ್ಟು ಇಲ್ಲಿ ಇರಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ, ಏಕೆಂದರೆ ಇದು ವೆಕೇಶನ್ ಟ್ರಿಪ್ ಆಗಿರೋದ್ರಿಂದ. ನೀನು ಹೇಳಿದ್ದು ಸರಿ ಕಣಪ್ಪ, ಆದರೆ ನನಗೆ ಆಫೀಸ್ ಕೆಲಸ ಬಹಳ ಇದೆ. ಆದ್ದರಿಂದ ನೀವು ಮಾಡಿರುವ 3 ದಿನ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿ ನಾನು ಇವತ್ತು ಒಂದು ದಿನ ಈ ಬೀಚ್ನಲ್ಲಿ ಎಂಜಾಯ್ ಮಾಡಿಕೊಂಡು ಇಂದಿನ ಫ್ಲೈಟನ್ನು ಗೋವಾದಿಂದ ಬೆಂಗಳೂರಿಗೆ ಹತ್ತಿಕೊಂಡು ನನ್ನ ಪ್ರಯಾಣವನ್ನು ಸಂಚರಿಸುತ್ತಿದ್ದೇನೆ. ಇಷ್ಟು ಜಲ್ದಿ ಹೋಗೋದೆಯಾ? ನಾವು ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಇಲ್ಲೇ ಕರೆಸಿ ನಮ್ಮ ಹಣವನ್ನು ವೇಸ್ಟ್ ಮಾಡಿಕೊಂಡು ಬಂದಿದ್ದೇವೆ. ನಿಮ್ಮ ಕಷ್ಟ ಬುದ್ಧಿ ಇಲ್ಲವಾ? ನೀವು ಆಫೀಸರ್ ಅಂತ ಆಫೀಸರ್, ಯಾವ ಮ್ಯಾನೇಜರ್ ನೀವು? ಯಾವ ಮ್ಯಾನೇಜರ್? ಹೌದು ಕಣಪ್ಪ, ನೀನು ಹೇಳಿದ್ದು ಸರಿ ಇದೆ. ಮೂರ್ತಿ ಚಿಕ್ಕದಾದರೂ ಗಿರಿ ದೊಡ್ಡದು ಎಂಬ ಅರ್ಥದಂತೆ ನೀನು ಸಣ್ಣನಾಗಿದ್ದರೂ ಆ ಆಫೀಸರಿಗೆ ಎಂತ ಚೆನ್ನಾಗಿ ಒಂದು ಪಾಠವನ್ನು ಹೇಳಿಕೊಟ್ಟಿದ್ದೀಯಾ. ಧನ್ಯವಾದಗಳು ಕಣಪ್ಪ. ನಾನು ಹೋಗುತ್ತಿದ್ದೇನೆ. ಓ ಚಿಕ್ಕ ಹುಡುಗ, ಅವನು ಹೋಗಿದ್ ಖುಷಿಗೆ ಒಂದು ಹಾಡಿಲ್ಲಪ್ಪ. ಹೌದಾ? ಅದು ಸರಿನೇ. ಓಕೆ, ಶುರು ಮಾಡಲೇ? ಲಾ ಲಾ ಲಾ. ಬ್ಯಾಡ್ ಬಿಡಪ್ಪ, ನಾನು ಆಡೋದು ಎಷ್ಟು ವಾಸಿ. ಆಡು ನೋಡೋಣ. ನಾನು ಒಳ್ಳೆ ಮಾಡಿದ್ದು ಜಸ್ಟ್ ಟ್ರೈಲರ್ ಅಣ್ಣ, ಪಿಕ್ಚರ್ ಬಿ ಬಾಕಿಗೆ. ಯಾವಂಗಿರು ಹೋಗ್ತೀವಿ ಅಂತಂದು ಇಲ್ಲೇ ನಡೆದಾಡ್ತಿದ್ದಾನೆ, ಇವನನ್ನು ಜಾಗಿಂಗ್ ಮಾಡ್ತಿದ್ದಾನೆ, ಇಲ್ಲೇ ಕುಂತಿದ್ದಾನೆ ಗುರು. ಚಿಕ್ಕ ಹುಡುಗ, ಹೊಡೆದು ಬಿಡ್ತೀನಿ ನಿನಗೆ. ಓಡಿ ನೋಡೋಣ. ಓಯ್, ನನ್ನ ಹತ್ರ ತಗ್ಲಾಕೊಂಬೇಡ, ಹೊಡೆದೀನಿ ನೋಡು. ನಾನು ಏನಂತ ನಿನಗೆ ಹೆಂಗೆ ಗೊತ್ತು? ತಗ್ಲಾಕೊಂಬೇಡ. ಹೌದು ಕಣೋ ಹುಡುಗ, ನಾನು ನೋಡ್ತಿದ್ದೀನಿ ನನ್ನ ಕಣ್ಣಾರೆ. ಅದ್ರ ಬೇರೆ ಕುತ್ಕೊಂಡು ಕಾಲ ಹಾಕೊಂಡು ಕೂತ್ಕೊಂಡಿದ್ದಾನಲ್ಲ, ಏನ್ ಮಾಡ್ಬೇಕು ಗುರು? ಮಾಕೆ ಎದಳಲ್ಲೋ, ಏನು ಮಾಡ್ಕೊಂತೀಯ? ಮಾಡ್ಕೊ, ಯಾರು ಬೇಡ ಅಂದ್ರು? ನಾನು 3 ದಿವಸ ಅಲ್ಲ 7 ದಿವಸ ಇಲ್ಲೇ ಇರ್ತೀನಿ ನೋಡೋ. ಏನು ಮಾಡ್ಕೊತೀಯ? ಮಾಡ್ಕೊ. ನಿಂದು ಯಾವ ದುಡ್ಡು ಬೇಕೋ, ಈಗ ಒಂದು ಫೋನ್ ಮಾಡಿದರೆ ಅಲ್ಲಿಂದ ರೋಲ್ಸ್ ರಾಯ್ಸು BMW ಕಾರ್ ಬರುತ್ತೆ. ನಿನಗೆ ಹೆಂಗೆ ಗೊತ್ತು ನನ್ನ ಆಫೀಸ್ ಬಗ್ಗೆ? ನಾನು ದಿನಕ್ಕೆ ಕೋಟಿ ದುಡಿಯೋದು. ಗೊತ್ತಾಗಲ್ವಾ? ಇದಕ್ಕೆ ಹೇಳೋದು, ಅದಕ್ಕೆ ಹೆಚ್ಚಿಗೆ ಮಾತಾಡಬಾರ್ದು ಅಂತ. ಐಫೋನ್ ಯಾಕೋ ಚಿಕ್ಕ ಹುಡುಗ? ಸ್ಯಾಮ್ಸಂಗ್ S26 ಅಲ್ಟ್ರಾ ಫೋನು ಇದೆ. ನಿನಗೆ ಬೇಕಂದ್ರೆ ಒಂದು ಕೊಡಿಸ್ತೀನಿ, ಚಿಂತೆ ಇಲ್ಲ. ಅದೇ ಹೇಳಿದ್ನಲ್ಲ, BMW ರೋಲ್ಸ್ ರಾಯ್ಸ್, ಅವ್ರಿಗೆ ಫೋನ್ ಮಾಡ್ತಿದ್ದೀನಿ. ಒಂದು 2 ಮಿನಿಟ್ಸ್ ವೇಟ್ ಮಾಡ್ತೀಯಾ? ಫೋನ್ ಮಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಹೇಳಿ ಸರ್. ಹಾಂ, ಗುಡ್ ಮಾರ್ನಿಂಗ್. ನನಗೆ ಒಂದು ಜಲ್ದಿ BMW ಕಾರು ಮತ್ತು ಒಂದು ಸ್ಯಾಮ್ಸಂಗ್ S26 ಅಲ್ಟ್ರಾ ನನ್ನ ಹುಡ್ಗಂಗೆ ಬೇಕು. ಜಲ್ದಿ ಕಳಿಸ್ತೀರಾ? ಓಕೆ, ನಮ್ಮ ಹುಡ್ಗಂಗೆ BMW ಇಷ್ಟ, ಜಲ್ದಿ ಕಳಿಸಿ. ಅದು ಯಾವ್ದಾರು ಏರೋಪ್ಲೇನ್ ಕಳಿಸ್ಬಿಡಿ, ನಾವು ಏರ್ಪೋರ್ಟಿಗೆ ಬರ್ತೀವಿ, ಬಂದು ತಗೊಂಡು ಹೋಗೋಣ. ಬಾರಪ್ಪ ಚಿಕ್ಕ ಹುಡುಗ, ಮತ್ತು ಜಲ್ದಿ ಹೋಗೋಣ. ಮತ್ತೆ ಫ್ಲೈಟ್ ಮಿಸ್ ಆದರೆ ನಮ್ಮ ಕಾರು, ನಿಮ್ಮ BMW ಮಿಸ್ ಆಗುತ್ತೆ. ಬಾ, ಜಲ್ದಿ ಬಾ. ಅಯ್ಯೋ ಚಿಕ್ಕ ಹುಡುಗ, ಬಕ್ರ ಬಿಟ್ಟಲ್ಲು. ನಾನು ನಿನ್ನ BMW ಅಂತ ಸುಳ್ಳು ಹೇಳಿ ಕರ್ಸಿದ್ದು. ನೀನು ಇಲ್ಲಿ ಕ್ಲೀನ್ ಮಾಡ್ಕೊ. ನೀನು ನಮ್ಮ ಆಫೀಸ್ನ ಕ್ಲೀನ್ ಮಾಡಕ್ಕಂತಾನೆ ಕರ್ಕೊಂಬಂದಿದ್ದು ನಿನ್ನ. ಓಯ್ ಚಿಕ್ಕ ಹುಡುಗ, ಎಲ್ಲೋಗ್ತಿದ್ಯಾ? ಅಣ್ಣ, ಅವನು ನನಗೆ ಮೋಸ ಮಾಡಿ ಯಾಮಾರಿಸಿ ಕರ್ಕೊಂಡು ಹೋಗ್ಬಿಟ್ಟಿದ್ದು. ನಾನು ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಅದಕ್ಕೆ ಚಿಕ್ಕ ಹುಡುಗ ಹೇಳೋದು, ದುಡ್ಡು ಕೊಟ್ಟಾರನ್ನ ಯಾವತ್ತು ನಂಬಾರ್ದು. ಯಾರಾದ್ರೂ ಯಾವಾಗಾದ್ರೂ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಈ ಒಂದು ಕಥೆಯಿಂದ ನಮಗೆ ಗೊತ್ತಾಗುವುದು ಏನಂದ್ರೆ,
ನಾವು ಎಲ್ಲೇ ಹೋದರೂ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾರ ದುಡ್ಡು ತೋರಿಸಲಿ ಅಥವಾ ನಿಮಗೆ ಇಷ್ಟವಾದ ತಿಂಡಿ ತಿನಿಸುಗಳು ತೋರಿಸಲಿ, ಯಾವತ್ತೂ ನೀವು ಜಾಗೃತವಾಗಿರೋದನ್ನು ಬಿಡಬಾರ್ದು. ಎಲ್ಲ ಕಡೆ ಹೋದರೂ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇದೇ ಈ ಕಥೆಯ ಸಾರಾಂಶವಾಗಿದೆ. ಹೌದು ಅಣ್ಣ, ನೀನು ಹೇಳದ್ದು ಸರಿನೇ. ನಮ್ಮ ಹುಡುಗ ಮಾಡಿದ ಒಂದು ಚಿಕ್ಕ ಒಂದು ತೊಂದರೆಯಿಂದ ಎಷ್ಟೊಂದು ಅನಾಹುತಗಳಾಗಿವೆ ಅಂತ ನೀವೇ ನೋಡಿದಿರಿ. ಅದಕ್ಕೆ ಕಣ್ರಪ್ಪ, ಇತ್ತೀಚೆಗೆ ಫೋನ್ ಎಲ್ಲ ಮಾಡಿ